ಶುಕ್ರ 2ನೇ ಮನೇಲಿ ಇದ್ದಾನೆ, ನಂಬರ್ 6 ತುಂಬಾ ಒಳ್ಳೇದಾಗುತ್ತೆ. ಆದ್ರೆ 8ನೇ ಮನೇಲಿ ಬುಧ ಇದ್ದಾನೆ. ಶುಕ್ರ ರವಿ ಕಾಂಬಿನೇಷನ್ ಯಾವಾಗಲೂ ಸ್ಟ್ರೆಸ್ ಲೈಫು, ಹೆಲ್ತ್ ಪ್ರಾಬ್ಲಮ್ಸು, ದಾಂಪತ್ಯ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಚರಣ ಕಮಲೇಭ್ಯೋ ನಮಃ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಶೇರ್ ಮಾಡಿ. ಅದರ ಜೊತೆಗೆ ಬಹಳ ವಿಶೇಷವಾಗಿ ಹೊಸ ಹೊಸ ವಿಚಾರಗಳನ್ನು ತಿಳ್ಕೋಬೇಕು ಅನ್ನುವಂಥ ಆಸಕ್ತರು ಒಂದು ನೋಟ್ ಬೇಕು, ಒಂದು ಪೆನ್ನನ್ನು ತಗೊಂಡು ಕೂತ್ಕೊಳ್ಳಿ ನನ್ನ ಕಾರ್ಯಕ್ರಮವನ್ನು ನೋಡುವಂಥ ಸಂದರ್ಭದಲ್ಲಿ. ನೋಡಿ, ಇವತ್ತು ನಾನು ನಿಮಗೆ ಈ ವೃಷಭ ರಾಶಿ ಅಂತ ಏನು ಹೇಳ್ತೀವಿ, ಈ ವೃಷಭ ರಾಶಿಗೆ ಲಕ್ಕಿ ನಂಬರ್ಸ್, ಅದೃಷ್ಟವನ್ನ ತಂದು ಕೊಡುವಂಥ ನಂಬರ್ಸ್ಗಳನ್ನು ಹೇಗೆ ನೋಡೋದು. ನೋಡಿ, ನೀವು ಯಾವುದೇ ವಿಚಾರಗಳನ್ನ ಬ್ಲೈಂಡ್ ಆಗಿ ಫಾಲೋ ಮಾಡಬೇಡಿ. ಒಂದು ಬಾತ್ ಮಾಡಬೇಕು, ಒಂದು ಟೊಮೊಟೊ ಬೇಕು, ಒಂದು ಕ್ಯಾರೆಟ್ ಬೇಕು, ಇನ್ನೊಂದೇನೋ ರೈಸ್ ಬೇಕು, ಇನ್ನೊಂದೇನೋ ಉಪ್ಪು ಬೇಕು. ಈ ಥರ ಒಂದು ಭವಿಷ್ಯವನ್ನ ನೋಡುವ ಅಥವಾ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳುವಂಥ ಸಂದರ್ಭದಲ್ಲಿ ಈಗ ನ್ಯೂಮರಾಲಜಿ ಇದೆ, ಇನ್ನೊಂದು ಯಾವುದೋ ನಾಡಿ ಇದೆ, ಇನ್ನೊಂದು ಯಾವುದೋ ಪರಾಶರ ಇದೆ, ಇನ್ನೊಂದು ಯಾವುದೋ ಸಬ್ಜೆಕ್ಟ್ ಇದೆ ಅಂತ ಇಟ್ಕೊಳ್ಳೋಣ. ಇದೆಲ್ಲವನ್ನ ಸೇರಿಸಿದಾಗ ಮಾತ್ರ ಅದು ಪರಿಪೂರ್ಣತೆಯನ್ನ ಬರುತ್ತೆ. ಮತ್ತು ಅದು ಅಷ್ಟನ್ನು ಸೇರಿಸಿ ಪರ್ಸೆಂಟೇಜಲ್ಲಿ ಯಾವುದು ನಮಗೆ ಲಕ್ಕನ್ನು ತಂದು ಕೊಡುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗ್ತದೆ. ಜೊತೆಗೆ ಶಾಸ್ತ್ರಬದ್ಧ ಅಂತ ಬಂದಾಗ ಪರಾಶರವೇ ಅತ್ಯಂತ ಶಾಸ್ತ್ರೀಯವಾದಂಥದ್ದು. ಅದರ ಪ್ರಕಾರವೇ ನಾವೆಲ್ಲವನ್ನ ನೋಡಬೇಕು. ಜೊತೆಗೆ ಋಷಿ ಮುನಿಗಳು ಮಾಡಿರುವ ಸಬ್ಜೆಕ್ಟ್ ಏನಿದೆಯಲ್ಲ, ಅದಕ್ಕಿಂತ ನಾವೇನೋ ಅಡ್ವಾನ್ಸ್ಡ್ ಆಗಿ ಮಾಡ್ಬಿಟ್ಟಿದೀವಿ ಅಂದ್ರೆ ಅವರಷ್ಟು ಅಡ್ವಾನ್ಸ್ಡ್ ಆಗಿ ನಾವಿಲ್ಲ. ಅದರಿಂದ ನಾವೇನ್ ಮಾಡಬೇಕು ಅಂದ್ರೆ ಅವ್ರು ಮಾಡಿರೋದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನ ಫಾಲೋ ಮಾಡಿದ್ರೆ ಸಾಕು. ಸಾಮಾನ್ಯವಾಗಿ ನೀವು ನ್ಯೂಮರಾಲಜಿ ಫಾಲೋ ಮಾಡೋರು ಪರಾಶರ ಜಾತಕದ ಪ್ರಕಾರವೂ ಕಂಪೇರ್ ಮಾಡ್ಕೋಬೇಕು. ಪರಾಶರ ಮಾಡೋರು ಒಂಚೂರು ನ್ಯೂಮರಾಲಜಿ ಬೇಕು ಅಂದ್ರೆ ಪರಾಶರದ ಜೊತೆ ನ್ಯೂಮರಾಲಜಿನೂ ಕಂಪೇರ್ ಮಾಡಿಕೊಂಡು ಫಲ ನಿರೂಪಣೆಯನ್ನ ಮಾಡಿಕೊಂಡು ಲಕ್ಕಿ ನಂಬರ್ಸ್ ಅನ್ನ ನೀವು ತಿಳ್ಕೊಬೇಕಾಗ್ತದೆ. ನೋಡಿ, ಸಾಮಾನ್ಯವಾಗಿ ಈ ವೃಷಭ ರಾಶಿಯಲ್ಲಿ ಹುಟ್ಟಿರೋರಿಗೆ ಅಧಿಪತಿ ಬಂದು ಶುಕ್ರ, ಅದರಿಂದ ಇವ್ರಿಗೆ ಲಕ್ಕಿ ನಂಬರ್ ಬಂದು 6 ಆಗತ್ತೆ. 6 ಅಂದ್ರೆ ಲಕ್ಷ್ಮಿ ಸಂಖ್ಯೆ ಅಂತ. ಫೈನಾನ್ಷಿಯಲ್ ಇಂಪ್ರೂವ್ಮೆಂಟು, ಅಭಿವೃದ್ಧಿ, ಆನಂದ, ವೆಹಿಕಲ್ಸು, ಮನೆ ಕಟ್ಟುವಂಥದ್ದು, ಇಂಟೀರಿಯರ್ ಮಾಡ್ಕೊಳ್ಳುವಂಥದ್ದು, ಯಾವುದೋ ಒಂದು ಹೊಸ ವಸ್ತು ತಗೊಳ್ಳುವಂಥದ್ದು, ಈ ಥರ ಮಲ್ಟಿಪಲ್ ಅನುಕೂಲಗಳಾಗಬೇಕು ಅಂದರೆ ಶುಕ್ರ ಸ್ಟ್ರಾಂಗ್ ಆಗಿರ್ಬೇಕು ನಿಮ್ಮ ಜಾತಕದಲ್ಲಿ. ಅಂದರೆ ನಂಬರ್ 6 ಇಸ್ ಗುಡ್. ಅದಾದಮೇಲೆ ನೆಕ್ಸ್ಟ್ ಬಂದು ಬುಧ. ಈ ಶುಕ್ರನಿಗೆ ಬುಧ ಫ್ರೆಂಡ್, ಅದರಿಂದ ನಂಬರ್ 5 ಇಸ್ ವೆರಿ ಗುಡ್. 5ನೇ ನಂಬರ್ ಕೂಡ ಇವರಿಗೆ ತುಂಬ ಚೆನ್ನಾಗಿ ಆಗಿ ಬರುತ್ತೆ. ಬುಧ ಬುದ್ಧಿಕಾರಕ ಮತ್ತು ಜ್ಞಾನಕಾರಕ, ವ್ಯವಹಾರಕಾರಕ, ಒಂದು ಒಳ್ಳೆ ಮಾತುಗಾರ, ಅಭಿವೃದ್ಧಿ ಆಗಬೇಕು, ಸಂಪಾದನೆ ಆಗಬೇಕು ಅಂದ್ರೆ ಒಳ್ಳೆ ಮಾತಿರಬೇಕು, ಒಂದು ಒಳ್ಳೆ ಕಲೆ ಇರಬೇಕು, ಒಂದು ಒಳ್ಳೆ ನಾಲೆಡ್ಜ್ ಇರಬೇಕು, ಅದೆಲ್ಲವನ್ನ ಕೊಡುವಂಥದ್ದು. ನೆಕ್ಸ್ಟ್ ಬಂದು ಶನಿ. ಇನ್ಫಿನಿಟಿ ನಂಬರ್. ಇದು ಎಂಡ್ಲೆಸ್ ನಾಟ್ ಅಂತ ಕರಿತೀವಿ ಇದನ್ನ. ಐಶ್ವರ್ಯದ ಸಂಪಾದನೆ ಹೆಚ್ಚಾಗ್ಲಿಕ್ಕೆ ಅಂದ್ರೆ ಸ್ಥಿರ ಆಸ್ತಿಗಳು ಜಾಸ್ತಿ ಮಾಡ್ಲಿಕ್ಕೆ ವೃಷಭ ರಾಶಿಯವರಿಗೆ ನಂಬರ್ 8 ಯಾವಾಗಲೂ ತುಂಬಾ ಸಪೋರ್ಟ್ ಅನ್ನ ಮಾಡುತ್ತೆ. ನಂಬರ್ 6, ನಂಬರ್ 5, ನಂಬರ್ 8 ಈ 3 ನಂಬರ್ಗಳನ್ನ ಈ ವೃಷಭ ರಾಶಿಯಲ್ಲಿ ಜನನಾಗಿರುವಂಥವ್ರು ಖಂಡಿತವಾಗಿಯೂ ಬಳಸ್ಬೋದು. ನಿಮ್ಮ ಗುಣಧರ್ಮಗಳ ಪ್ರಕಾರ ಯಾವ ನಂಬರ್ಗಳನ್ನ ಇಲ್ಲಿ ಬರೆಸಬಾರ್ದು ಅಂದ್ರೆ, ನೋಡಿ, ನೀವು ತುಂಬಾ ಸೋಂಬೇರಿ ಇದ್ದೀರಾ, ನಿಮ್ಗೆ ಆಲಸ್ಯ ಜಾಸ್ತಿ ಇದೆ, ನೀವು ನಿದ್ರೆ ಜಾಸ್ತಿ ಮಾಡ್ತೀರಾ ಅಂದ್ರೆ ನಂಬರ್ 8 ಅನ್ನ ಬಳಸಬೇಡಿ, ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದ್ರ ಜೊತೆಗೆ ನಂಬರ್ 6 ಅಂಡ್ ನಂಬರ್ 5 ಇಸ್ ಎ ನ್ಯೂಟ್ರಲ್ ನಂಬರ್ಸ್. ಅದನ್ನ ಕಾಮನ್ ಆಗಿ ಬಳಸಿದ್ರೆ ಅದು ಏನು ಅಂತ ಮೇಜರ್ ಪ್ರಾಬ್ಲಮ್ಗಳನ್ನ ಮಾಡೋದಿಲ್ಲ. ಅದರಿಂದ ನಂಬರ್ 6 ಮತ್ತೆ 5ನ ಬಳಸ್ಬೋದು. ಅಕಸ್ಮಾತ್ ನಿಮಗೆ ನಂಗೆ ನಿದ್ದೆನೆ ಬರಲ್ಲ ಗುರು, ನನಗೆ ಸ್ಟ್ರೆಸ್ ಜಾಸ್ತಿ, ನನ್ಗೆ ಎಷ್ಟೇ ಕಷ್ಟಪಟ್ಟರು ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಏನೋ ಒಂದು ತಲೆಯಲ್ಲಿ ಓಡ್ತಿರುತ್ತೆ ಅಂದಾಗ ನೀವು ನಂಬರ್ 8 ಬಳಸಿ, ಒಳ್ಳೆ ನಿದ್ದೆನೂ ಬರುತ್ತೆ, ಸ್ವಲ್ಪ ತಾಳ್ಮೆನೂ ಬರುತ್ತೆ.
ಕಾಂಬಿನೇಷನ್ ಅಲ್ಲಿ ಬಳಸಿ 8ಗೆ 5, 5ಗೆ 6 ಈ ತರ ಕಾಂಬಿನೇಷನ್ ಅಲ್ಲಿ ಬಳಸಕ್ ಕೂಡ ಅದು ನಿಮ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ. ಕಾಮನ್ ಆಗಿ ವೃಷಭ ರಾಶಿಯಲ್ಲಿ ಜನನಾಗಿರುವಂತವ್ರಿಗೆ ನಂಬರ್ 6, ನಂಬರ್ 5, ನಂಬರ್ 8 ಇಟ್ ಈಸ್ ವೆರಿ ಗುಡ್ ನಂಬರ್ಸ್. ಇದು ಒಂದು ಹಂತದಲ್ಲಿ ಬೇಸಿಕ್ ನನಗೆ ಕಾಣಿಸ್ತಾ ಇರುವಂತಹ ರೀತಿಯಲ್ಲಿ ಇದು ಶುಭ ಫಲವನ್ನ ಕೊಡುತ್ತೆ. ಆದ್ರೆ ಯಾವಾಗ ಬಳಸಬಾರ್ದು, ಇವು ಮೂರಲ್ಲಿ ಯಾವುದು ಚೆನ್ನಾಗಿರ್ಬೇಕು ನೋಡಿ. ಎಕ್ಸಾಂಪಲ್ ನೋಡಿ, ವೃಷಭ ಲಗ್ನ, ಯಾವ್ದೋ ಲಗ್ನದಲ್ಲಿ 6ನೇ ಮನೆಯಲ್ಲಿ ಶುಕ್ರ ಬಂದ್ಬಿಟ್ಟ, ಜೊತೆಗೆ 8ನೇ ಮನೆಯಲ್ಲಿ ಶುಕ್ರ ಬಂದ್ಬಿಟ್ಟ, 12ನೇ ಮನೆಯಲ್ಲಿ ಶುಕ್ರ ಬಂದ್ಬಿಟ್ಟ, ಆಗ ನಂಬರ್ 6 ಅನ್ನ ಬಳಸಂಗಿಲ್ಲ ನೀವು. ನಿಮ್ಮ ರಾಶಿಯ ಅಧಿಪತಿ ಅವನಾಗಿದ್ರು ಆ ನಂಬರ್ನ ನೀವು ಬಳಸಿದ್ರೆ ನೀವು ಮಾಡುವಂತಹ ಕೆಲಸದಲ್ಲಿ ಅಡಚಣೆಗಳಾಗುತ್ತೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗುತ್ತೆ, ಸಾಲಕ್ಕೆ ಸಿಕ್ಕಾಕೋತೀರಾ, ಫ್ಯಾಮಿಲಿ ಇಶ್ಯೂಸ್ ಆಗುತ್ತೆ, ಗಂಡ ಹೆಂಡತಿ ಸಂಬಂಧ ಹಾಳಾಗುತ್ತೆ, ಹೊರಗಡೆ ಕಾಂಟ್ರಿವರ್ಸಿಸ್ ಆಗುತ್ತೆ ನೋಡಿ. ಅದೇ ಏನಾದ್ರೂ 5 ಈ ಬುಧ ಏನಾದ್ರೂ 6ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ ಇದ್ರೆ ಆಪ್ಷನಲ್ 6ನೇ ಮನೆ ಓಕೆ, ಯಾಕಂದ್ರೆ ಕೆಲಸ ಮಾಡ್ಬೇಕಲ್ಲ, ವರ್ಕ್ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ. ಆದ್ರೆ 8ನೇ ಮನೆ, 12ನೇ ಮನೆಯಲ್ಲಿ ಬುಧ ಇದ್ರೆ, 8 ಮತ್ತು 12ನೇ ಮನೆಯಲ್ಲಿ ಬುಧ ಇದ್ರೆ ನಂಬರ್ 5ನ ಕೂಡ ನೀವು ಬಳಸಂಗಿಲ್ಲ. ಸೇಮ್ ಟೈಮ್ ಅಲ್ಲಿ 8ನೇ ಮನೆಯಲ್ಲಿ ವೆರಿ ಇಂಪಾರ್ಟೆಂಟ್, 8ನೇ ಮನೆಯಲ್ಲಿ ಮತ್ತು 12ನೇ ಮನೆಯಲ್ಲಿ ಶನಿ ಏನಾದ್ರೂ ಇದ್ರೆ ನೀವು ನಂಬರ್ 8 ಕೂಡ ಬಳಸಂಗಿಲ್ಲ. ಹಾಗಾದ್ರೆ ಇದನ್ನ ಹೇಗೆ ಬಳಸಬೇಕು? ಈಗ ಎಕ್ಸಾಂಪಲ್ ನೋಡಿ, ಶನಿ ಇಲ್ಲಿರ್ತಾನೆ, 11ನೇ ಮನೆಯಲ್ಲಿ ಇದ್ದಾನೆ. ಈ ವೃಷಭ ಲಗ್ನಕ್ಕೆ 8ನೇ ನಂಬರ್ ತುಂಬಾ ಶುಭ ಫಲ ಆಗುತ್ತೆ ನಿಮ್ಗೆ. ಶುಕ್ರ 2ನೇ ಮನೇಲಿ ಇದ್ದಾನೆ, ನಂಬರ್ 6 ತುಂಬಾ ಒಳ್ಳೇದಾಗತ್ತೆ. ಆದ್ರೆ 8ನೇ ಮನೇಲಿ ಬುಧ ಇದ್ದಾನೆ, ಇದಾಗಲ್ಲ. ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ, ದುಸ್ಥಾನದಲ್ಲಿದ್ದಾಗ ನಂಬರ್ ನಮ್ಗೆ ಸಪೋರ್ಟ್ ಮಾಡಲ್ಲ. ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬೇಕು ನೋಡಿ. ಈಗ ವೃಷಭ ರಾಶಿಯಲ್ಲಿ ಹುಟ್ಟಿರೋರು 1ನೇ ತಾರೀಕು ಹುಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್. ಹಾಗಾದ್ರೆ ಈ ವೃಷಭಕ್ಕೂ ಈ 1ನೇ ನಂಬರ್ಗೂ ಎಗೇನೆಸ್ಟ್ ಆಗಲ್ಲ. ಶುಕ್ರ ರವಿ ಕಾಂಬಿನೇಷನ್ ಯಾವಾಗ್ಲೂ ಸ್ಟ್ರೆಸ್ ಲೈಫು, ಹೆಲ್ತ್ ಪ್ರಾಬ್ಲಮ್ಸು, ದಾಂಪತ್ಯ ಸುಖ ಹಾಳಾಗುವಂಥದ್ದು, ಸಂತಾನ ವಿಳಂಬ ಪ್ರಾಬ್ಲಮ್ಸ್ ಗಳನ್ನ ಇಂಡಿಕೇಟ್ ಮಾಡುತ್ತೆ. ಹಾಗಾದ್ರೆ ಇಲ್ಲಿ ಈ 1ನೇ ತಾರೀಕು ಹುಟ್ಟಿರೋರು, ವೃಷಭ ರಾಶಿಯಲ್ಲಿ ಹುಟ್ಟಿರೋರು ಯಾವ ನಂಬರ್ ಯೂಸ್ ಮಾಡಬೇಕು ನೋಡಿ. ನಂಬರ್ 6 ಸ್ವಲ್ಪ ಡಿಸ್ಟರ್ಬೆನ್ಸಸ್ ಆಗುತ್ತೆ, ನಂಬರ್ 8 ಆಗಲ್ಲ. 1ನೇ ತಾರೀಕು ಹುಟ್ಟಿರೋರ್ಗು ಬುಧ ಫ್ರೆಂಡ್ ಆಗ್ತಾನೆ, ವೃಷಭ ರಾಶಿಯಲ್ಲಿ ಹುಟ್ಟಿರೋರ್ಗು ಬುಧ ಫ್ರೆಂಡ್ ಆಗ್ತಾನೆ. ಆಗ ಈ ನಂಬರ್ 5ನ ಬಳಸ್ಬೇಕು. ಆದ್ರೆ ಈ ನಂಬರ್ 5ಗೆ ಬುಧ ಇದಾನಲ್ಲ, ಅವನು 8ನೇ ಮನೆ, 12ನೇ ಮನೆಯಲ್ಲಿ ಇದ್ರೆ ಅದನ್ನು ಕೂಡ ನೀವು ಬಳಸಕ್ಕಾಗಲ್ಲ. ಅದಕ್ಕೋಸ್ಕರ ನೋಡಿ, ಲಕ್ಕಿ ನಂಬರ್ಸ್ ಅಂತ ಬಂದಾಗ ಒಂದು ನ್ಯೂಮರಾಲಜಿಕಲಿ ಡೇಟ್ ಮತ್ತು ಜಾತಕ ಎರಡನ್ನು ಮಿಕ್ಸ್ ಮಾಡಿಕೊಂಡು ನಾವು ನಿಮ್ದು ಲಕ್ಕಿ ಡೇಟು, ಲಕ್ಕಿ ನಂಬರ್ಸು, ಲಕ್ಕಿ ಕಲರ್ಸು, ಲಕ್ಕಿ ಸ್ಟೋನ್ಸು ಈ ತರ ತಿಳ್ಕೊಂಡಾಗ ಏನಾಗುತ್ತೆ, ನಿಮ್ಗೆ ಅತ್ಯಂತ ಎಫೆಕ್ಟಿವ್ ಆಗಿ ಅದು ರಿಸಲ್ಟ್ ಅನ್ನು ತಂದುಕೊಡುತ್ತೆ ನೋಡಿ. ಶುಕ್ರ ನಿಮಗೆ ತುಂಬಾ ಇಂಪಾರ್ಟೆಂಟ್ ಅಪ್ಪ. ಶುಕ್ರ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಲಗ್ನಾಧಿಪತಿ ವೀಕ್ ಆಗಂಗಿಲ್ಲ. ಅವ್ನು ಚೆನ್ನಾಗಿದ್ದಾನೆ ಇಸ್ ಗುಡ್. ಅವ್ನು ಚೆನ್ನಾಗಿಲ್ಲ ಅಂದ ತಕ್ಷಣನೇ ಪ್ರತಿ ಶುಕ್ರವಾರ ದೇವಿ ದೇವಸ್ಥಾನಕ್ಕೆ ಹೋಗ್ಬೇಕು, ಕುಲದೇವರ ದೇವಸ್ಥಾನಕ್ಕೆ ಹೋಗ್ಬೇಕು, ಗ್ರಾಮ ದೇವರ ದೇವಸ್ಥಾನಕ್ಕೆ ಹೋಗ್ಬೇಕು, ಶುಕ್ರನ ಮೂಲ ಮಂತ್ರವನ್ನ ಜಪ ಮಾಡಬೇಕು. ಅದೇ ಏನಾದ್ರೂ ಬುಧ ವೀಕ್ ಇದ್ದಾನೆ ಅಂದ್ರೆ ಮಾತಲ್ಲಿ ತೊಂದರೆ ಆಗುತ್ತೆ, ಸಭೆಯಲ್ಲಿ ತೊಂದರೆ ಆಗುತ್ತೆ, ವ್ಯವಹಾರಿಕವಾಗಿ ಸಮಸ್ಯೆ ಆಗುತ್ತೆ. ಆಗ ನೀವೇನ್ ಮಾಡ್ಬೇಕು, ಈ ವೃಷಭ ರಾಶಿಯಲ್ಲಿ ಇಟ್ಟರು ಬುಧನ್ ಆಕ್ಟಿವ್ ಮಾಡ್ಕೋಬೇಕು. ಧನಾಧಿಪತಿ ವಾಕ್ಕಾಧಿಪತಿ ಎರಡು ಕೂಡ ನಿಮ್ಗೆ. ಆಗ ನೀವೇನ್ ಮಾಡ್ಬೇಕು, ವಿಷ್ಣು ದೇವಸ್ಥಾನಕ್ಕೆ ಹೋಗ್ಬೇಕು, ವಿಷ್ಣು ಸಹಸ್ರನಾಮ ಓದ್ಬೇಕು, ಹೆಸರು ಕಾಳು ದಾನ ಮಾಡ್ಬೇಕು, ಬುಧನ ಬೀಜಾಕ್ಷರ ಮಂತ್ರ ಜಪವನ್ನ ಮಾಡ್ಬೇಕಾಗ್ತದೆ. ಇನ್ನು ಶನಿ ಏನಾದ್ರೂ ವೀಕ್ ಆಗ್ಬಿಟ್ಟಿದ್ರೆ ನಂಬರ್ 8 ಆಕ್ಟಿವ್ ಮಾಡ್ಕೋಬೇಕಲ್ಲ ನೀವು. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಶಿವ ಪಂಚಾಕ್ಷರಿ ಮಂತ್ರ ಜಪ ಮಾಡುವಂಥದ್ದು, ಹನುಮಾನ್ ಚಾಲೀಸ್ ಓದುವಂಥದ್ದು, ನವಗ್ರಹ ಪ್ರದಕ್ಷಿಣೆ ಮಾಡುವಂಥದ್ದು, ಒಂದು ಕಬ್ಬಿಣದ ಬಾಣ್ಲಿಯಲ್ಲಿ ಎಳ್ಳೆಣ್ಣೆಯನ್ನ ಹಾಕಿ ಮುಖ ನೋಡಿ ಅದನ್ನ ಶನೇಶ್ವರ ಸ್ವಾಮಿಗೆ ಕೊಡುವಂಥದ್ದು. ಈ ರೀತಿ ಮಾಡಿದಾಗ ಏನಾಗುತ್ತೆ, ಈ ನೆಗೆಟಿವ್ ಇಂಪ್ಯಾಕ್ಟ್ಸ್ಗಳು ನಿಮ್ಗೆ ಕಮ್ಮಿ ಆಗುತ್ತೆ. ಅದರಿಂದ ಈ ಸಂಚಿಕೆಯಲ್ಲಿ ನಿಮ್ಗೆ ಲಕ್ಕಿ ನಂಬರ್ಸು ಯಾವುದು ಅನ್ನುವಂಥದ್ದೇ ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ನೋಡಿ, ವೃಷಭ ರಾಶಿಯಲ್ಲಿ ಹುಟ್ಟಿರುವಂಥವ್ರು ಇಸ್ ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ರೆ, ದಯವಿಟ್ಟು ಈ ನಂಬರ್ 3ನ ಫಾಲೋ ಮಾಡಬೇಡಿ. ಯಾಕಂದ್ರೆ 8ನೇ ಮನೆ ಆಯುಷ್ಯ ಸ್ಥಾನ, ರೋಗ ಸ್ಥಾನ ಅಂತ ಹೇಳ್ತೀವಿ. 8ನೇ ಮನೆ ನೋಡಿ, ಯಾವಾಗ್ಲೂ 8ನೇ ಮನೆ 2ನೇ ಮನೆಯನ್ನ ನೋಡ್ತಾ ಇರುತ್ತೆ. 8ನೇ ಮನೆ 2ನೇ ಮನೆ ನೋಡೋದ್ರಿಂದ ಒಂದಷ್ಟು 3ನೇ ನಂಬರ್ನ ಬಳಸಿದ ತಕ್ಷಣ ನಿಮ್ಗೊಂಚೂರು ದುಡ್ಡು ಕಾಸು ಓಡಾಡ್ಬೋದು. ಆದ್ರೆ 100% ಆ ದುಡ್ಡನ್ನ ತಗೊಂಡೋಗ್ಬಿಟ್ಟು ಆಸ್ಪತ್ರೆ ಕಟ್ಟಬೇಕಾಗತ್ತೆ ನೋಡಿ. ಗುರು ಕೆಟ್ಟ ತಕ್ಷಣನೇ ಲಂಗ್ಸ್ ಇನ್ಫೆಕ್ಷನ್ ಅನ್ನ ಮಾಡ್ತಾನೆ, BP ಶುಗರ್ ಅನ್ನ ವೇರಿಯೇಷನ್ ಮಾಡ್ತಾನೆ, ಕಿಡ್ನಿ ಪ್ರಾಬ್ಲಮ್ನ ಮಾಡ್ತಾನೆ, ಇಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅವಾಗ ಒಂದಷ್ಟು ದಿನ ಆಸ್ಪತ್ರೆಯಲ್ಲಿ ಇರೋ ತರ ಮಾಡ್ಬಿಡ್ತಾನೆ. ಒನ್ಸ್ ನಿಮ್ಗೆ ಏನಾದ್ರು ಗುರುವಿಂದ, ಶನಿಯಿಂದ, ರಾಹುವಿಂದ ಕಾಯಿಲೆಗಳು ಉತ್ಪತ್ತಿ ಆಯ್ತು ಅಂದ್ರೆ ಲೈಫ್ ಟೈಮ್ ಹೋಗಲ್ಲ.
ಅದರಿಂದ ದುಡ್ಡಿಗಿಂತ ಇಂಪಾರ್ಟೆಂಟ್ ನಮಗೆ ಹೆಲ್ತ್. ಅದರಿಂದ ಈ ವೃಷಭ ರಾಶಿಯಲ್ಲಿ ಹುಟ್ಟಿರುವಂಥವ್ರು ನಂಬರ್ 3ನ ಆದಷ್ಟು ಅವಾಯ್ಡ್ ಮಾಡಿ, ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಇನ್ನೂ ಹೆಚ್ಚಾಗಿ ನೀವು ಜಾತಕಗಳನ್ನು ತೋರಿಸ್ಕೋಬೇಕು ಅಂದರೆ ಖಂಡಿತವಾಗಿಯೂ ನೀವು ಭೇಟಿ ಮಾಡಿ. ಅದ್ರ ಜೊತೆಗೆ ವಾಸ್ತು ತಿಳ್ಕೋಬೇಕು, ವಾಸ್ತು ಬಗ್ಗೆ ಪ್ಲಾನ್ ಕರೆಕ್ಷನ್ ಮಾಡಬೇಕು, ಅಥವಾ ವಾಸ್ತು ಮತ್ತು ಜ್ಯೋತಿಷವನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ಇದ್ರೂ ಕೂಡ ನೀವು ನಮ್ಮನ್ನು ಭೇಟಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ ಶಂಕರ ಶ್ರೀ ಮಾಯಾಕಾರ ಶಂಕರ ಶಂಕರ